ಅವ್ವ ಅವ್ವ ಕೊಡಮ್ಮ ಕೈನ. ಇಂತ ಒಂದ್ ಕ್ಷಣಕ್ಕೋಸ್ಕರ 8 ದಿನದಿಂದ ಕಾಯ್ತಾ ಇದ್ದೆ. ಒಂದ್ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತದ ಕಣವ. ಮತ್ತೆ ಎಟ್ಟಿ ಒಳಗೆ ನಡಿಯಕ್ಕಿಲ್ವೋ ಅದನ್ನ ನಡ್ಸಕ್ ಹೋದ್ರೆ ಸುಮ್ನೆ ಬಿಡಕ್ಕಾಯ್ತದ್ಯೆ. ಅದ್ಕೆ ಅವಳ ಪುಸ್ತಕದ ಜೊತೆಗೆ ಅವಳ ಆಸೆ ಕನ್ಸುಗಳು ಎಲ್ಲಾನು ಸುಟ್ ಬೂದಿ ಮಾಡಿದಾಯ್ತು. ದೂರ ನಿಂತ್ಕೋ. ಏಯ್ ನಾ ಈಟು ಇದ್ದಾಗ್ಲೇನೆ ನಮ್ಮ ಅವ್ವ ನನ್ನ ಬಿಟ್ಟು ಹತ್ರ ಕೊಂಟೋದ್ಲು. ಆಗಿಂದ ಈಟುದ್ದ ಆಗೋ ನನ್ನನ್ನ ಕಣ್ಣಲ್ಲಿ ರೆಪ್ಪೆ ತರ ಕಾದಿರೋದು ನಮ್ಮ ಅಪ್ಪಯ್ಯ ಕಣೆ. ಅವತ್ತಿಂದ ಇವತ್ಲಿಂಗಂಟ ನಮ್ಮ ಅಪ್ಪಯ್ಯ ನಾನು ಎರಡು ದೇಹ ಒಂದ್ ಜೀವ ಅನ್ನಂಗಿದ್ದು. ನಮ್ಮ ಅಪ್ಪಯ್ಯನ್ನೇ ದೂರ ಮಾಡ್ಬಿಟ್ಟಲೆ. ನನ್ನ ಒಂದಿನ ನೋಡ್ದಲೆ ಹೋದ್ರೆ ನಮ್ಮ ಅಪ್ಪಯ್ಯ ಏನೋ ಕಳ್ಕೊಂಡಂಗ ಆಡೋರು. ಇವತ್ತು ನನ್ ಮುಖನೇ ನೋಡಲ್ಲ ಅಂತ ಹೊಂಟೋದ್ರಲ್ಲ, ನಾನು ಏನೇ ಮಾಡ್ಲಿ? ಅಂತಮ್ಮ ಇದೆಲ್ಲ ಈಗ ಯಾಕೆ ಒತ್ತರಿಗೆ ಮಾತಾಡಿದ್ರೆ ಆಯ್ತು ಬಾ. ಇಲ್ಲ ಕೊಟ್ಲೆ, ನಾನು ಈ ವಿಷಯನ ಈಗ್ಲೇ ಮಾತಾಡ್ಬೇಕು. ನಂಗಿಂತ ದೊಡ್ಡ ಮೋಸ ಮಾಡಿದ್ಲು ಅಂತ ನಂಗೆ ಕೇಳಲೇಬೇಕು. ನಿನ್ನ ನೋಡಿ ಇಷ್ಟಪಟ್ಟು ಮದ್ವೆ ಆಗಿದ್ದೆ ನನ್ ತಪ್ಪೇನೆ. ನೀನ್ ಅಕ್ಕಿ ಹಂಗ ಹಾರಾಡ್ಬೇಕು ಅಂದಾಗ ನಾನ್ ರೆಕ್ಕೆ ಆದ್ಮೇಲೆ ನಿನ್ನ ಆಸೆಗೆ ಒತ್ತಾಸೆ ಆಗಿರ್ಬೇಕು ಅಂತ ನಿನ್ನ ಆಸೆ ಗುರಿ ಎಲ್ಲದಕ್ಕೂ ನಾನ್ ಆಸರೆಯಾಗಿ ನಿಂತಲ್ಲೇ. ಅದಕ್ಕೆ ನೀನ್ ಈಟ್ ದೊಡ್ಡ ಬಹುಮಾನ ಕೊಟ್ಬಿಟ್ಟೆ ಅಲ್ಲ. ಗೌಡ್ರೆ ಒಂದ್ಕಿತ ನನ್ ಮಾತ್ ಕೇಳಿಸ್ಕೊಳ್ಳಿ. ಸಾಕು ನಿಲ್ಸು ನಿನ್ ಮೊಸಳೆ ಕಂಡೀರಾ. ನೀನು ನನ್ ಬಾಳ್ ಬೆಳಗಕ್ ಬಂದಿರೋ ದೇವತೆ ಅನ್ಕೊಂಡಿದ್ನಲೆ, ಆದ್ರೆ ನೀನು ಯಾವ್ರ ವೇಷದಲ್ಲಿ ಬಂದಿರೋ ರಾಕ್ಷಸಿ. ರಾಕ್ಷಸಿ ನೀನು. ನೀನ್ ನಂಗೆ ಸಿಕ್ಕಿದ್ ವರ ಅನ್ಕೊಂಡಿದ್ದೆ, ಆದ್ರೆ ನೀನು ಶಾಪ ಆಗೋದಲ್ಲೇ. ನಿಜವಾದ ಪಿರುತಿ ಮಾಡಿದಕ್ಕೆ ನನ್ನಂತವನಿಗೆ ಎಂತ ಬಿದ್ದಿದ್ದೀನಿ. ಎದ್ದಳಕ್ ಬರ್ತದೆ, ಎದ್ದೇಳ್ತೀನಿ. ಅಂತಮ್ಮ ಇಲ್ಲಿ ನೋಡ್ಲಾಕ್ ಕೊಡ್ಲೆ, ಇವಳು ನನ್ ಬಾಳಿಗೆ ಬಂದಾಗ್ಲೇ ನನ್ ಬಾಳ ಹಾಳಾಗಿರ್ಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕ ಬಿಡ್ಲೇ? ಇದು ಯಾಕೋ ಸರಿ ಆಯ್ತಿಲ್ಲ. ಅಂತಮ್ಮ ನಿನ್ ಕೈ ಮುಗಿತೀನಿ ಬಾ ಕುಡಿಲಿ. ಕರೆಕ್ಟ್ ಅಲ್ಲ, ಸರಿ ಹೋಯ್ತಾ ಇಲ್ಲ. ಬಾ ನೀನು. ಏಯ್ ಕೊಡ್ಲೆ, ಇವಳು ಒಂಥರ ನನ್ ಜೀವನ ಕಂಡ್ರೆ ಸಾಪ ಕಳ್ಳ, ಸಾಪ. ನಿಮ್ಮ ಅಪ್ಪಯ್ಯನ ನೋಡಿ ಅವ್ರ ಮಾತ್ ಕೇಳಿ ಅವ್ರನ್ನ ಕೆಟ್ಟವರು ಅನ್ಕೋಬೇಡ. ಅವ್ರ ಕೋಪ ಕಮ್ಮಿ ಮಾಡೋ ಶಕ್ತಿ ಇರೋದು ನೀನ್ ಕೊಬ್ನಿಗೆಯ. ನೀನು ಎಲ್ಲ ಸರಿ ಮಾಡ್ಬೇಕು. ಅವ್ರಿಗೆ ನಿನ್ ಮೇಲೆ ಬೆಟ್ಟದಷ್ಟು ವಿರುದ್ಧಿ ಅದೆ. ಅದನ್ನ ತೋರಿಸ್ಕೊಳ್ದೆ ಹೋಗೋದಕ್ಕೆ ಕಾರಣ ನಾನೇ. ಅವ್ರ ವಿರುದ್ಧಿಯಿಂದ ನಿನ್ನ ದೂರ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಆದ್ರೆ ನೀನ್ ಏನು ಯೋಚನೆ ಮಾಡ್ಬೇಡ. ಇದನ್ನೆಲ್ಲ ಆದಷ್ಟು ಬಿರ್ನ ನಾನ್ ಸರಿ ಮಾಡ್ತೀನಿ. ಅವ್ರ ವಿರುದ್ಧ ನಿಂಗ್ ಸಿಗಂಗೆ ನಾನ್ ಮಾಡ್ತೀನಿ. ಅವ್ವ ಅವ್ವ ಕೊಡಮ್ಮ ಕೈನ. ಇಂತ ಒಂದ್ ಕ್ಷಣಕ್ಕೋಸ್ಕರ 8 ದಿನದಿಂದ ಕಾಯ್ತಾ ಇದ್ದೆ. ಒಂದ್ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತದ ಕಣವ. ಮತ್ತೆ ಎಟ್ಟಿ ಒಳಗೆ ನಡಿಯಕ್ಕಿಲ್ವೋ ಅದನ್ನ ನಡ್ಸಕ್ ಹೋದ್ರೆ ಸುಮ್ನೆ ಬಿಡಕ್ಕಾಯ್ತದ್ಯೆ. ಅದ್ಕೆ ಅವಳ ಪುಸ್ತಕದ ಜೊತೆಗೆ ಅವಳ ಆಸೆ ಕನ್ಸುಗಳು ಎಲ್ಲಾನು ಸುಟ್ ಬೂದಿ ಮಾಡಿದಾಯ್ತು. ನನಗ್ ಸಿಗ್ಬೇಕಾಗಿರೋ ಕಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ಮೆರಿತಾ ಇದ್ಲಲ್ವೇ, ಅದಕ್ಕೆ ಸರಿಯಾಗದೆ. ಬಿಡು, ಈಗ ಅವಳ ಪಾಡು ಕೆಲ್ಸದವ್ರಿಗಿಂತ ಕಡೆ ಆಗದೆ.
ಇನ್ ಮುಂದೆ ಅವಳ ಬದುಕೇನಿದ್ರು ಆ ಕಾರ್ ಶೆಡ್ ಒಳಗೆ ಇಲ್ಲ ಕಣವ, ಹಂಗನ್ಕೊಂಡು ನಾವು ಮೈ ಮರೆಯಕ್ ಆಗಕ್ಕಿಲ್ಲ. ಅವಳು ಯಾಕೆ ಕ್ಷಣದಲ್ಲಿ ಬೇಕಾದ್ರೂ ಈ ಅಟ್ಟಿ ಒಳಗ್ ಬರ್ಬೋದು. ಯಾಕೆಂದ್ರೆ ಅವಳು ಹೊಟ್ಟೆ ಒಳಗಡೆ ಈ ವಂಶದ ಕುಡಿ ಬೆಳೀತಾ ಇದೆ ಕಣವ. ನೀನ್ ಹೇಳ್ತಾ ಇರೋದು ಯೋಚನೆ ಮಾಡ್ಬೇಕಾದ್ದೆ. ನಮ್ ಪಾಲಿಗೆ ಸತ್ತೋದ್ಲು ಅಂತ ಈ ಮನೆಯಿಂದ ದೂರ ಇಟ್ಟ ಮಗಳನ್ನ ಅವಳು ಹೊಟ್ಟೆಲ್ ಹುಟ್ಟಿದ ಮಗು ನೆಪ ಮಾಡ್ಕೊಂಡು ಈ ಅಟ್ಟಿಗೆ ವಾಪಸ್ ಸೇರ್ಸಂತ ಪ್ರಳಯ ಅಂತಕಿ. ಇನ್ನ ಈ ಅಟ್ಟಿ ವಾರಸ್ದಾರಂಗ್ ಜನ್ಮ ಕೊಟ್ಮೇಲೆ ಈ ಅವಕಾಶನ ಕಳ್ಕೊಂಡು ಅಲ್ಲೇ ಇರ್ತಾಳ. ಅದಕ್ಕೆ ನಾನು ಆ ಮಾತು ಹೇಳುದು. ಅವಳ ಪಾಲ್ಗೆ ಈ ಅಟ್ಟಿ ಬಾಗ್ಲು ಶಾಶ್ವತವಾಗಿ ಮುಚ್ಬೇಕು ಅಂದ್ರೆ ಅವಳು ಆ ಮಗಿಗ್ ಜನ್ಮ ಕೊಡ್ಬಾರ್ದು. ಹೇ ವಿನಂತಿ, ಏನೇ ಹೇಳ್ತಾ ಇದೀಯಾ? ಹಂಗೆ ನಾವೇನ್ ಮಾಡಕ್ಕದದು? ಅವ್ವ, ಬ್ಯಾಡ್ದೇ ಇರೋ ಮಗ ಅಭಾಷಣ ಆಗಂಗೆ ನಾಟಿ ಔಷಧಿ ಕೊಡೋರು ನಿಂಗ್ ಗೊತ್ತು ತಾನೆ? ಗೊತ್ತು. ಅದ್ಕೆ ಇಲ್ಲ ಕಣವ್ವ, ನಾವು ಹೋಗಿ ಆ ಔಷಧಿನ ತಂದು ಯಾರಿಗೂ ಗೊತ್ತಾಗ್ದೇ ಇರಂಗ್ ಕೊಟ್ಟು ಅವಳಿಗೆ ಅಭಾಷಣ ಆಗಂಗ್ ಬಿಟ್ರೆ ಆಮೇಲೆ ನಮ್ಗೆ ಯಾವ ಆತಂಕನೂ ಇರಕ್ಕಿಲ್ಲ. ಅಲ್ಲ ಕಣೆ, ಅದರಿಂದ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಅಯ್ಯೋ ಅವ್ವ, ಹಂಗಾದಾಗ್ಲೇ ನಾವು ನೆಮ್ಮದಿಯಾಗಿ ಬದುಕಕ್ಕಾಗೋದು. ಅವಳು ಈ ಅಟ್ಟಿ ಒಳಗ್ ಬರ್ಬಾರ್ದು, ಭದ್ರಾ ಮಾಮನ್ ಮನ್ಸು ಮಾವಯ್ಯನ ಮನ್ಸು ಕರ್ಗಬಾರ್ದು ಅಂದ್ರೆ ನಾವ್ ಈ ಕೆಲ್ಸನ ಮಾಡ್ಲೇಬೇಕು. ನೀ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅದೇನಾದದು ಆಗ್ಲಿ ಬಿಡು. ಕ್ವಾಟ್ಲೆ ಅಣ್ಣಯ್ಯ, ಯೋಳಿ ಅದ್ಕೆಮ್ಮ. ಅಣ್ಣ, ಈಗ ಮನೆ ಪರಿಸ್ಥಿತಿ ಹೆಂಗದೆ? ಏನೋ ಒಂದ್ ಸಮಸ್ಯೆ ಆಗಿರೋದನ್ನ ಸರಿ ಮಾಡಕ್ ನೋಡ್ಬೇಕು. ಇಲ್ಲ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರು ಒಂದ್ ಮಟ್ಟಕ್ಕೆ ಸರಿ ಆಗೋಯ್ತದೇನೋ. ಆದ್ರೆ ಅದನ್ನ ಹಾಳ್ ಮಾಡಕ್ಕೆ ದೊಡ್ಡದ್ ಮಾಡಕ್ ನಿಂತವ್ರಲ್ಲ ಅದ್ಕೆಮ್ಮ, ಎಲ್ಲಿ ಸರಿ ಹೋಗೈತದೆ? ಅಣ್ಣಯ್ಯ, ಅವ್ರಿಗೆ ಏನ್ ಸಿಗ್ತದೆ? ಒಬ್ರಿಗೆ ಅಧಿಕಾರದ ಮೇಲೆ ಆಸೆ ಅದೇ, ಇನ್ನೊಬ್ರಿಗೆ ತನ್ ಮಗ್ಳನ್ನ ಅಟ್ಟಿ ಸೊಸೆ ಮಾಡ್ಬೇಕು ಅಂತ ಆಸೆ ಅದೇ ಅದ್ಕೆಮ್ಮ. ಬಿಡ್ಲೆ ಅಣ್ಣ, ಅವ್ರ ಆಸೆನೂ ನೆರವೇರಿಲ್ಲ. ಯಾಕೆ ಅಂದ್ರೆ ಮೊದಲನೇ ಅವ್ರ ಆಸೆ ಈಡೇರ್ಬೇಕು ಅಂದ್ರೆ ಯೋಗ್ಯತೆ ಇರ್ಬೇಕು. ಆ ಯೋಗ್ಯತೆ ಅವ್ರಿಗೆ ಇದ್ದಿದ್ರೆ ಮಾವಯ್ಯ ಯಾವತ್ತೋ ಬಿಟ್ಕೊಟ್ಟಿರೋರು. ಇನ್ನು ಎರಡನೇ ಅವ್ರ ಆಸೆ ಈಡೇರ್ಬೇಕಂದ್ರೆ ಅರ್ಹತೆ ಜೊತೆಗೆ ಪಿರುತಿ ಇರ್ಬೇಕು. ಅದ್ಕೆಮ್ಮ, ಯೋಗ್ಯತೆ ಇಲ್ದೇ ಇರೋರು ಯೋಗ್ಯತೆ ಇರೋರ್ನ ಹಾಳ್ ಮಾಡಿ ತಮಗ್ ಯೋಗ್ಯತೆ ಆದಂತ ತೋರ್ಸಾಕೊಂಡವ್ರೆ. ಇನ್ನ ಪಿರುತಿನೇ ಇಲ್ದೇ ಇರೋರು ಆ ಪಿರುತಿನ ಊಟಕ್ ಹಾಕೊಂಡವ್ರೆ ಅದ್ಕೆಮ್ಮ. ಅವ್ರು ಏಟೇ ತಿಪ್ಪರ್ಲಾಗ ಹಾಕಿದ್ರು ಅವ್ರ ಉದ್ದೇಶ ಈಡೇರಕ್ಕಿಲ್ಲ. ಆದ್ರೆ ಅವ್ರು ಅಣ್ತಮ್ಮನ್ ಮನ್ಸನ್ನ ತಿಳಿಯಾಗಕ್ ಬಿಡ್ತಾ ಇಲ್ಲ. ಜೊತೆಲೆ ಇಟ್ಕೊಂಡು ತಮ್ಮ ಹಿತಶತ್ರುಗಳಂಗೆ. ಅಣ್ಣಯ್ಯ, ಯಾರ್ ಹೆಂಗ್ ಹೇಳಿದ್ರೆ ಕೇಳ್ತಾರೋ ಹಂಗೆಯ ಹೇಳ್ಬೇಕು. ಅದಕ್ ಯೋನ್ ಮಾಡ್ಬೇಕು ಅಂತ ಯೋಚನೆ ಮಾಡುವ. ಮೊದ್ಲು ಆ ಕಡೆ ಗಮನ ಕೊಟ್ರೆ ತಾನಾಗೆ ಎಲ್ಲ ಸರಿ ಹೋಯ್ತದೆ ಅದ್ಕೆಮ್ಮ. ಇನ್ನೇನಿದ್ರು ನಾವು ತಂತ್ರ ಮಾಡೇ ಹೋರಾಟ ಮಾಡ್ಬೇಕು ಅದ್ಕೆಮ್ಮ. ಯಾಕಂದ್ರೆ ಅವ್ರಿಗೆ ನೇರವಾಗಿ ಹೋರಾಟ ಮಾಡೋದಿಲ್ಲ. ನಿಜ ಅಣ್ಣಯ್ಯ, ನೀವ್ ನೋಡ್ತಾ ಇರಿ, ಆಟನ ಅವ್ರು ಶುರು ಮಾಡಿದ್ದಾರೆ, ಅಂತ್ಯನ ನಾವೇ ಮಾಡೋದು. ಚಿಕ್ಕಪ್ಪ, ಹೇಳು ಭದ್ರಾ. ಅದು ನೀವೆಲ್ರೂ ಪ್ರಚಾರಕ್ಕೆ ಹೋಯ್ತಿದ್ದೀರಿ? ಹೂ ಕಣಪ್ಪ, ಅಣ್ಣಂಗೋಸ್ಕರ ಕಾಯ್ತಾ ಇದ್ದೀವಿ. ಅಣ್ಣ ಬಂದ ಕೂಡಲೇ ಪ್ರಚಾರಕ್ಕೆ ಹೋಯ್ತೀವಿ. ಚಿಕ್ಕಪ್ಪ, ನಾನು ಸಮಯ ಕೇಳಿದ್ರು ಅವ್ರ ಕೋಪ ಕಡಿಮೆನೇ ಆಯ್ತಾ ಇಲ್ಲ.
ಅವರು ನನ್ನ ಮುಖ ನೋಡದೆ ನನ್ನ ಕುಟೆ ಮಾಡಿರೋದನ್ನ ಸಹಿಸಕ್ ಆಗ್ತಿಲ್ಲ ಚಿಕ್ಕಪ್ಪ. ಅದಕ್ಕೆ ನೀನಾದ್ರೂ ಒಂದ್ಕಿತ ಅಪ್ಪ ಇಂತ ಮಾತಾಡಿ ನನ್ನ ಕ್ಷಮ್ಸಕ್ ಹೇಳು. ಅಲ್ಲ ಕಣ್ಭದ್ರ, ಚಿಕ್ಕಪ್ಪ ಮಾತಾಡ್ದೆಟ್ಕೆಯ ನಿಮ್ಮ ಅಪ್ಪನ ಕೋಪ ಕಮ್ಮಿ ಆಗಕ್ಕೆ ನೀನ್ ಮಾಡಿರೋದು ಸಾಧಾರಣವಾದ ತಪ್ಪು. ಯಾರು ನಾನ್ ಹಾಕಿದ ಗೆರೆ ದಾಟಬಾರ್ದು ಅಂತವ. ಅಂತದ್ರಾಗೆ ನೀನೇ ಇಂಥ ಕೆಲ್ಸ ಮಾಡಿದ್ರೆ ಹೆಂಗ್ಲ ಭದ್ರ? ಚಿಕ್ಕವ್ವ, ನನ್ನಿಂದ ದೊಡ್ಡ ತಪ್ಪಾಗದೆ ಅಂತ ನಂಗೆ ಗೊತ್ತು. ನೀವೆಲ್ಲರೂ ಹೇಳ್ತಾರ ಹಂಗೆ ಅಪ್ಪ ಹೆಂಗೆ ಅಗೌರವ ತರಬೇಕು ಅಂತ ಆ ಕೆಲ್ಸ ನಾನು ಏನ್ ಮಾಡಿಲ್ಲ. ಅವಳ ಮೇಲೆ ಇದ್ದಿದ್ ಪಿರೋತಿ ನಂಗೆ ಈಟೆಲ್ಲ ಮಾಡಂಗ್ ಮಾಡ್ಬಿಡ್ತು. ಆಯ್ತು ಕಣೋ, ನೀನ್ ಆ ಕೆಲ್ಸ ಮಾಡಕ್ಕಿಂತ ಮುಂಚೆ ಒಂದು ಕಿತ ಭಾವ ಹೇಳಿದ್ದನ್ನ ಯೋಚನೆ ಮಾಡ್ಬೋದಾಗಿತ್ತಲ್ವೇ? ಅದರಿಂದ ಈಟೆಲ್ಲ ಆಯ್ತದೆ ಅಂತ ಗೊತ್ತಿಲ್ದೆ ಆ ಕೆಲ್ಸ ಮಾಡ್ಬಿಟ್ಟೆ. ಅದಕ್ಕೆ ಇಂಥ ದೊಡ್ಡ ಶಿಕ್ಷೆ ಕೊಡ್ಬೇಡ ಅಂತ ನೀನಾದ್ರೂ ಹೇಳ್ ಚಿಕ್ಕವ್ವ. ಅಪ್ಪ ಎಂತವ್ ಮಾತಾಡಿ ನನಗೆ ಮಾಡು. ಅಲ್ಲ ಭದ್ರ, ಈ ವಿಚಾರದ ಬಗ್ಗೆ ದೊಡ್ಡಪ್ಪಂತವ ನಾವು ಮಾತಾಡಿದ್ರೆ ಏನಾಯ್ತದೆ ಅಂತ ನಿಂಗ್ ಸಂದಾಗ ಗೊತ್ತು. ನೋಡು, ಇದ್ರಲ್ಲಿ ನಮ್ಮನ್ನ ಎಳಿಬೇಡ. ನೋಡ್ಲ ಮಗ, ಸರಿಯಾಗಿ ಕೇಳಿಸ್ಕೊ. ಇನ್ಮ್ಯಾಕೆ ನನ್ನ ಜೊತೆ ಎಲೆಕ್ಷನ್ ಪ್ರಚಾರಕ್ಕೆ ಬಾ. ಸರಿ ದೊಡ್ಡಪ್ಪ, ಬರ್ತೀನಿ. ಗೋವಿಂದ, ಇನ್ಮ್ಯಾಕಿಂದ ಎಲೆಕ್ಷನ್ ವಿಚಾರವಾಗಿ ಏನೇ ಕೆಲಸ ಇದ್ರೂ ನಮ್ಮ ಸುಭಾಷಂಗೆ ಹೇಳು. ಎಲ್ಲ ಅವನೇ ನೋಡ್ಕೊಳ್ಳಿ. ಸರಿ, ಟೈಮ್ ಆಯ್ತದೆ, ನಡೀರಿ. ಅಣ್ಣ ಅದು ನಮ್ ಭದ್ರ. ಗೋವಿಂದ, ಹೇಳ್ದೆ ತಾನೆ? ಅಪ್ಪಯ್ಯ, ಪ್ರಚಾರಕ್ಕೆ ನಾನು ಬರ್ತೀನಿ. ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ಗೋವಿಂದ, ಲೇ ಸುಭಾಸ, ನೋಡಿಲ್ಲ?